ಹೋಗ್ಬಿಟ್ಲಲ್ಲಕ್ಕಿ ನಿಮ್ಮ ತಂಗಿ. ನಿಜವಾಗ್ಲೂ ರೀ, ನಾನು ಏನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ, ಆದರೆ ಹಿಂಗೆ ಮಾತಾಡ್ತಾಳಂತ ನಾನು ಅಂದ್ಕೊಂಡಿದ್ದಿಲ್ಲ ಬಿಡ್ರಿ. ಅಲ್ಲ, ಏನೋ ಅಣ್ಣ ಬಂಗಾರ ತರ್ತಾನಂತ ಮಾಡಿದ್ದೆ, ತರಲಿಲ್ಲ ಅಂತೆಲ್ಲ ಮಾತಾಡ್ತಾಳಲ್ಲ, ಹೆಂಗಿದೆ? ಹಾಂ, ನಿಮ್ಮ ತಂಗಿಗೆ ನಮ್ಮ ಮನೆ ತೊಗೊಳ್ಳಿಲ್ಲ ಅನ್ನೋ ಸೇಫ್ಟಿ ಬೇಜಾರು ಏನಾರ ಇರ್ಬೋದು, ಇರ್ಲಿ, ನಾನು ಬೇಡ ಅನ್ನಂಗಿಲ್ಲ. ಆದ್ರೆ ಹಂಗಿಲ್ಲ ಮಂದಿ ಮುಂದೆ ಮಾತಾಡೋದು ಅಂದ್ರೆ ಹೆಂಗದ? ಅನ್ಲಿ ಬಿಡ ಮರೆ, ಏನ್ ಆತತ್ತಾಗ ಅಂದ್ರೆ ಏನ್ ಮೈಗ್ ಚುಚ್ಚಿದ್ವಾ, ಮೈಗ್ ನಾಟಿದ್ವಾ? ಬಿಡು ಹೋಗ್ಲತ್ತಾಗ, ಯಾಕೆ ತಲೆ ಕೆಡಿಸ್ಕೊಂತಿ ಅಂದ್ರ ಅನ್ಕೋವಲ್ರಕ್ಕ. ಅಂದ್ರೆ ಅನ್ಕೋವಲ್ರಕ್ಕ, ಬರೀ ಇದೆ ನಿಮ್ದು. ಅಂದ್ರೆ ಅನ್ಕೋವಲ್ರಕ್ಕ ಅಂತಿರಲ್ರಿ, ನನಗೆ ಇಂಥವೆಲ್ಲ ಸಹಿಸ್ಕೊಳಕ್ಕಾಗಲ್ಲ ನೋಡತ್ತಾಗ. ನಿಮ್ಮ ತಂಗಿ ಯಾವಾಗಾರ ಬರಲಿ, ಬಂದಾಗ ನಾ ಕೇಳಾರ್ದ ಬಿಡಲ್ಲ. ಏನು ಅಲ್ಲವಾ, ಬಂಗಾರ ಕೊಟ್ಟಿಲ್ಲ ಅಂತೇಳಿ ಅಲ್ಲಿ ಅವ್ರ ಜೊತೆ ಸೇರಿ ನೀನು ಮಾತಾಡ್ತೀಯಲ್ಲ, ಇದು ಸರಿ ಅನ್ನಿಸ್ತಾನೆ ನಿನಗಾರ ಅಂತ ಕೇಳ್ತೇನೆ ನಾನು. ಅದ್ರಾಗ ಏನೈತಿ? ಹೌದಿಲ್ಲ? ಅಲ್ಲ, ಯಾಕೆ ಸರಿ ಅಲ್ಲ ರೀ ಇದು. ಯಾಕೆ ನಮ್ಮ ಹತ್ರ ರೊಕ್ಕಿಲ್ಲ, ನಾನು ನನ್ನ ಮಗನ ಓದ್ಸಕ್ಕೆ ಸಾಲ ಮಾಡೇವಿ, ಮಗಳನ್ನ ಓದಿಸ್ಬೇಕಿನ್ನು. ಇಷ್ಟೆಲ್ಲ ಇರೋವಾಗ ಇವ್ರು ಹಿಂಗೆ ಮಾತಾಡೋದು ಎಷ್ಟು ಸರಿ ಹೇಳ್ರಿ ನೋಡೋಣ. ಇದನ್ನ ನೀವೇ ಅಣ್ಣಾಗಿ ಸಹಿಸ್ಕೋಬೋದಪ್ಪಿ, ನಾನು ಸಹಿಸ್ಕೊಳಕ್ ಆಗಲ್ಲ. ನಾನು ನಮ್ಮ ಕಳ್ಳು ಬೆಳ್ಳಿ ಯಾರು ಇಲ್ಲ ಅಂತೇಳಿ ಎಷ್ಟೋ ಸಲ ನೊಂದ್ಕೊಂಡೇನಿ. ಏನು ನನಗೆ ಹಿಂದೆ ಮುಂದೆ ಯಾರಿಲ್ಲ, ನಿಮಗೂ ಯಾರಿಲ್ಲಲ್ಲಪ್ಪ ಅಂತೇಳಿ. ಅವಾಗ ಈಕಿ ಸಿಕ್ಲು ತಂಗಿಯ, ನನ್ನ ಆದ್ಮೇಲೆ ಒಂದು ನನ್ನ ಸ್ವಂತ ತಂಗಿ ಅನ್ನೋ ರೀತಿ ಒಳಗೆ ನೋಡ್ಕೊಂಡೇನೆ. ಅದು ಆಕಿಗೂ ಗೊತ್ತೈತಿ, ಅಷ್ಟೆಲ್ಲ ಕಷ್ಟಪಟ್ಟು ಹುಡುಗನ ಹುಡುಕಿ ಮದ್ವೆ ಮಾಡಿ ಅಷ್ಟೆಲ್ಲ ಆಕಿ ಜೀವನ ಚಂದಿರಲಿ ಅಂತೇಳಿ. ಅವಾಗ ಅವ್ರ ಅವ್ವನ್ಗೆ ನಿಮ್ಮ ಅಪ್ಪಾರು ಕೊಟ್ಟಿದ್ದ ಆಸ್ತಿನೂ ಆಕಿಗೆ ಕೊಟ್ಟತಿ, ನಮ್ಮ ಕೈಲಾದಟ್ ಮಟ್ಟಿಗೂ ಆಕಿಗೆ ಕೊಡ್ತಾ. ಹೌದಿಲ್ಲ? ಇಷ್ಟೆಲ್ಲ ಮಾಡಿದ್ದನ್ನು ಯಾವ್ದು ನೆನವಿಡ್ಲಾರ್ದಂಗೆ ಹೋಗ್ಬಿಟ್ಲಲ್ಲಕ್ಕಿ. ಹಾಂ, ಒಂದೊಂದ್ಸಲ ಅನಿಸ್ತತಿ, ಬಂಧು ಬಳಗ ಯಾಕೆ ಬೇಕಿವು? ಬಂಧು ಬಳಗ ಇಲ್ಲ ಇಲ್ಲ ಅಂತ ನಾವು ಅನ್ಕೋತೀವಲ್ಲ, ಇಲ್ದಂಗಿರೋದೇ ಭಾರಿ ಒಳ್ಳೇದು. ಇದ್ರೆ 108 ಮಾತು, ಇಲ್ಲ ಅಂದ್ರೆ ಇಲ್ಲ ಅನ್ನೋದು ಒಂದೇ ಮಾತು. ಕರೆನ ರೀ, ಬಂಧು ಬಳಗ ಇರಲೇಬಾರ್ದು, ಇದ್ರೆ ನಟ್ಟನಾರು ಇರ್ಬೇಕು. ಇಂಥವು ತಿಳ್ಕೊದರೆ ಇದ್ವು ಅಂದ್ರೆ ಎದಕ್ ಬೇಕು ಅನಿಸ್ತದೆ. ಹೌದಿಲ್ಲ? ಏನ್ ಇಂಥವ್ ತಗೊಂಡು ಏನ್ ಮಾಡ್ಬೇಕು? ಆಡ್ಕೊಂಡು ನಗವನ್ನ. ಅಲ್ಲ, ನೀ ಹೇಳೋದು ಒಂದ್ ಲೆಕ್ಕಕ್ಕೆ ಸರಿನೇ, ಆದ್ರೆ ಏನ್ ಮಾಡಕತ್ತೇಳಿ ಹೇಳಿ. ಈಗ ಹೋಗ್ಲಿ ಬಿಟ್ಬಿಡು, ಹೋಲತ್ತ. ಶಾಂತಕ್ಕ, ಶಾಂತಕ್ಕ, ಏನತ್ತರಕ್ಕ? ಶಾಂತಕ್ಕ, ನಿನ್ನ ರಾತ್ರಿ ಎಂತಾಗೆ ಒಂಥರ ಅಂತ ಅಳುವಂಗ, ಒಂಥರ ಚೀರುವಂಗ, ಒಂಥರ ಶಬ್ದ, ಏನಂತ ಗೊತ್ತಾಗೋಲ್ತ ಶಾಂತಕ್ಕ. ರಾತ್ರಿ ಹೇಳ್ಬೇಕು ಅಂದ್ರೆ ನೀವು ಮನೆಯಾಗ ಇದ್ದಿದ್ದಿಲ್ಲ, ಯಾರ ಮುಂದೆ ಹೇಳಿ? ಇವ್ರ ಮುಂದೆ ಹೇಳಿದೆ, ಇವ್ರು ನನಗೇನು ಅಂತ ಪೂರ ಕೇಳವಲ್ದಲ್ಲ ಅಂತಾರ ಒಳ ಬೆಳ. ಶಾಂತಕ್ಕ, ಏನು ಮಾಡಲಿ ಇವ? ನನಗರ ಕೈಕಾಲ ನಡ್ಕ ಬಂತವ ಇವ ಶಾಂತಕ್ಕ. ಇವರು ನಿನ್ನೆ ತಟಗೆ ಹೆಚ್ಚಿಗೆ ತೊಗೊಂಡಿದ್ರ, ಮಕ್ಕೊಂಡ್ಬಿಟ್ರು ಪೂರ ನಿದ್ದೆತ್ತಿ. ಏನು ಮಾಡ್ತಿ? ನನ್ನ ಮಗಳು ಮನೆಯಾಗಿಲ್ಲ, ಇಲ್ಲಿ ನಾನು ಒಬ್ಬೇಕೆ ಎದ್ದು ಗಸಗ್ನ ಬಂದು ನಿಮ್ಮನ್ನ ಎಬ್ಸನ ಅಂದ್ರೆ ನೀವು ಇಲ್ಲ ಮನ್ಯಾಗ. ಏನು ಮಾಡ್ಲವ ಯವ್ವ? ನಾನು ಇನ್ನು ಎಲ್ಲಿ ನನಗೆ ಬಾಗಲ ಕದ ತೆಗಿಯಕ್ಕೆ ಹೆದ್ರಿಕೆ ಬರಕತ್ತೈತಿ. ಕೆಟ್ಟ ಹೆದ್ರೇನು ಶಾಂತಕ್ಕ ನಿನ್ನೆರ ನಾನರ. ಹೌದಾ? ನಿನಗೂ ಕೇಳಿಸ್ತಾ? ಸುಡ್ಗಾಡ್ ನಮಗೆ ಯಾವುದು ಕೇಳಿಲ್ಲವ. ಅಲ್ಲ, ನಾವು ಮನೆಯಾಗ ಇದ್ದಿದ್ದಿಲ್ಲ ಬಿಡು. ಏನನ ಇದು ಏನಂತ ಲೆಕ್ಕನ ಹರಿವಲ್ತಲ್ಲ ಅಂತ. ಏನಪ್ಪ ಒಟ್ಟು ಅಲ್ಲ, ಯಾರ ಬೇಕಂತ ಮಾಡಿಗಿಡಕತ್ತಾರ ಏನು ಅಂತ ನನಗೆ ಯಾಕೆ ಹಂಗೆ ಅನ್ಸಕತ್ತೈತೆ. ಶಾಂತಕ್ಕ, ಯಾರು ಮಾಡ್ತಾರ ಇವ ಹಂಗೆ ಬೇಕಂತೇಳಿ? ಹೇಳಿ ನೀನೇ ನೋಡೋಣ. ಹೌದಾ? ಇದೇನ್ರಿ ಇದು? ಮನೆ ಗಿರ್ಜಿನೂ ಅಂದ್ಲು, ಇವ ಶಾಂತಕ್ಕ ಒಂಥರ ಶಬ್ದ ಕೇಳಾಕತ್ತೈತೆ, ಏನು ಎತ್ತ ಗೊತ್ತಾಗವಲ್ತು ಅಂತೇಳಿ. ಹೌದಾ? ನಿನ್ನೆ ನನಗೆ ಇವರು ಪ್ರೇಮಕಾರರು ಅನ್ನತ್ತಿದ್ರು, ಗೌಡ್ರೇ ಇಲ್ಲೊಂಥರ ರಾತ್ರಿ ನೆಮ್ಮದಿ ಇಲ್ದಂಗ ಆಕತ್ತೈತ್ರಿ, ಯಾಕಂತ ಗೊತ್ತಾಗೋಲ್ತು. ಈ ಹನ್ಮಕ್ಕರ ಮನಿ ಬಕ್ಕಲಾಗ ಒಟ್ಟು ಸಮಾಧಾನನ ಇರಂಗಿಲ್ರಿ, ಯಾರೋ ಕುಂತ ಅತ್ತಂಗೆ ಕೇಳಿಸ್ತತ್ರಿ ಅಂತೇಳಿ ಅನ್ನತ್ತಿದ್ರಪ್ಪ. ಯಾರು ಏನು ಎತ್ತ ಅಂತ ಗೊತ್ತಾಗ್ಲಿಲ್ಲ. ನಾನು ಏನ ಬಿಡಿ, ಈ ಹೆಣ್ಮಕ್ಳದ ಹಂಗ ಅಂತಿರ್ತಾರ ಅಂತೇಳಿ ನಿನ್ನೆಲ್ಲ ಮೊನ್ನೆ ಬೆಳಗ್ಗೆ ನೋಡು ಹಂಗ ಈ ಇದಕ್ಕೆ ಹೋಗಿದ್ನಲ್ಲ, ಏನದು ಹೊಲಕ್ಕೆ ಹೋಗಿ ಮನಿಗೆ ಬರುವ ಹೊತ್ನ್ಯಾಗ ಅಂದಿದ್ದದ ಮಾತು. ಹೌದಾ? ಅಯ್ಯೋ ರೀ, ಏನೋ ಇರ್ಬೇಕ್ರಿ ಹಂಗಾರ. ಅಲ್ಲ, ಒಬ್ರಿಗೆ ಅನ್ಸಿದ್ರೆ ಸೈ ಅನ್ನ. ಮೊನ್ನೆ ಗಿರ್ಜಿಗೆ ಅನ್ಸೈತಿ, ಇವತ್ತು ಪರಕ್ಕಗೆ ಅನ್ಸೈತಿ, ಮೊನ್ನೆ ಪ್ರೇಮಿಗೆ ಅನ್ಸೈತಿ ಅಂತೀರಿ. ಅಯ್ಯೋ ದೇವ್ರಿ, ಏನನ್ರಿಪ್ಪ. ಏಪ್ಪ, ರಾತ್ರಿ ನೀವು ಎಲ್ಲಿ ಹೊರಗೆ ಹೋಗ್ಬೇಡ್ರಿ, ಹುಡುಗರನ್ನ ಎಲ್ಲಿ ಹೊರಗೆ ಬಿಡಕ್ಕೆ ಹೋಗುದಿಲ್ಲ, ಯಾಕೆ ಬೇಕತ್ತಾಗ? ಹೌದಿಲ್ಲ? ಅಯ್ಯೋ ದೇವ್ರೆ, ಅಯ್ಯೋ ಇಂಥವೆಲ್ಲ ಕೇಳಿದ್ರೆ ಭಾಳ ಹೆದ್ರಿಕೆ ಬರ್ತೈತಪ್ಪ, ಭಾಳ ಹೆದ್ರಿಕೆ ಬರ್ತೈತಿ. ಹೌದಾ? ಏನಿರ್ಬೋದು ಹಂಗಾರ? ಏನ್ರಿ, ಮೊನ್ನೆ ಆ ಕೆರಿ ಒಂಡಿ ಮ್ಯಾಗ ಎಂಟೇಸ ಅಂತೇಳಿ ಅವ ಇವ ಸತ್ನಲ್ಲ, ಅವನೇ ಏನಾರ ದೇವ್ಗಿವ್ ಆಗಿರ್ಬೋದಾ? ಯಾಕೋ ಹಂಗೆ ಅನ್ಸಕತ್ತೈತ್ರಿ. ಅವನೇ ಏನಾರ ದೇವ್ಗಿವ್ ಆಗ್ಯಾನೋ ಏನೋ ಎತ್ತ. ಇವು ಭಾರಿ ಹುಷಾರಿರ್ಬೇಕಪ್ಪ, ಹುಷಾರಿರ್ಬೇಕು. ಯಾಕಂದ್ರೆ ಇವೆಲ್ಲ ಭಾರಿ ಒಂಥರ ಹೆದ್ರಿಕೆ ಬರೋ ವಿಚಾರ ನೋಡ್ರಿ, ಅದಕ್ಕಂದೆ. ಏನಂತೀರಿ? ಏನೋ ಮರೆ, ನನಗಂತೂ ಗೊತ್ತಿಲ್ಲ ಬಿಡು, ಇವೆಲ್ಲ ನಾನು ನಂಬೋದಿಲ್ಲ ಮರೆ. ಈಗಿನ ಕಾಲ ಯಾವ್ದೇವೋ ಯಾವ ಇದು. ನೀವು ಅಷ್ಟು ಸುಲಭಕ್ಕೆ ತಗೋಬೇಡ್ರಿ. ಜಗತ್ನ್ಯಾಗ ಒಳ್ಳೇದು ಅಂತ ಐತೆ ಅಂದ್ಮೇಲೆ ಕೆಟ್ಟದ್ದು ಇರ್ತೈತಿ, ಗೊತ್ತನ? ಅದ್ರಾಗ ಬೇರೆ ಹರಿದವ ಲಗ್ನ ನಿಶ್ಚಯ ಆಗಿತ್ತು. ಏನು ಲಗ್ನ ನಿಶ್ಚಯ ಆಗಿತ್ತು, ಅದೇ ಟೈಮ್ನಾಗ ಸತ್ಬಿಟ್ಟಾನಲ್ಲ. ಏನು ಅದಕ್ಕೆ ಹಂಗೆ ಊರಾಗ ಬಂದು ಕಾಡ್ಗಿಡಾಕತ್ತಾನ ಏನೋ, ಎಲ್ಲರಿಗೆ ಯಾರಿಗೆ ಗೊತ್ತು? ಇದ್ರೂ ಇರ್ಬೋದಲ್ಲ. ಲಗ್ನ ನಿಶ್ಚಯ ಆಗಿ ಸತ್ತಾನ ಅಂತಂದ್ರೆ ಅವ್ರಿಗೆ ಹೋಗಿ ಕಾಡ್ತಾನ, ಇನ್ನಿತರಿಗೆ ಯಾಕೆ ಕಾಡ್ತಿದ್ದ ಅವ? ಹೆಂಗೆ ಹೇಳಕತ್ತಿ? ಅವ್ರಿಗೂ ಕಾಡಕತ್ತಿರ್ಬೋದು ಶಾಂತಕ್ಕ.
ಇದು ಏನಪ್ಪ ಅವ್ರ ಮನೆಗೆ ಒಂಚೂರು ಹೋಗಿ ಮಾತಾಡ್ಕೊಂಡಾರ ಬರೋಣ. ಊರಾಗ ಹಿಂಗೆಲ್ಲ ಸೌಂಡ್ ಕೇಳಾಕತ್ತೈತಿ. ಮತ್ತು ಏನಿದೆ ಎತ್ತ ನಿಮಗೇನಾರ ಕೇಳೈತೆ, ಏನಾರ ಸುದ್ದಿ ಗೊತ್ತಾಗೈತೆ ಏನು ಎತ್ತ ಅಂತ ಕೇಳ್ಕೊಂಡು ನಾನು ನೀನು ಗಿರ್ಜಿ ಕರ್ಕೊಂಡು ಮತ್ತು ಇದು ಯಾವ್ದದ ಇದು ಪ್ರೇಮಿಗದು ಕರೆದು ಮತ್ತೆ ಯಾರಿಗಾರ ಕೇಳೈತನ ಕೇಳ್ಕೊಂಡು ಅಷ್ಟು ಸೇರಿ ಹೋಗಿ ಬರೋಣ ಶಾಂತಕ್ಕ. ಇಲ್ಲ ಹಿಂಗೆ ಬಿಟ್ರೆ ಊರಾಗ ಅಡ್ಡಾಡೋದು ಹೆಂಗ ನಾವು? ನೀ ಹೇಳೋದು ಬರೋಬ್ಬರಿನೇ. ಹಂಗೆ ಮಾಡಂತೇಳಿ ಇವತ್ತ ಹೋಗಿ ಬಂದ್ಬಿಡೋಣಂತ. ಯಪ್ಪ ಸಾಕಾಗೈತೆ ಜನ್ಮ. ನನ್ನ ಕರ್ಮನ ಏನಾತಾಗ. ಅಯ್ಯೋ ದೇವ್ರೆ, ಇವ ಯಾಕಪ್ಪ ಬಂದ? ನನ್ನ ಕರ್ಮ ಏನು ಮಾಡಲಿ? ಯಾಕೆ ಭಾಗ್ಯ ನಾನು ನೋಡಿ ಆ ಕಡೆ ತಿಳ್ಕೊಂಡು ಹೊಂಟಿಯಲ್ಲ? ಅದು ಇಲ್ಲ, ಅರ್ಬಿ ಹೊಳಿಗೆ ಹೊಕ್ಕೊಂಬರಕ್ಕೆ ಹೊಂಟಿದ್ದೆ, ಅದಕ್ಕೆ ಅರ್ಜೆಂಟ್ ಇತ್ತು. ಅಲ್ಲ ಫೋನ್ ಹಚ್ಚಿದ್ರೆ ಎಬ್ಸ್ಲೂ ಇಲ್ಲಪ್ಪ, ಮತ್ತೇನು ಇಲ್ಲ ಹ್ಞೂ ಇಲ್ಲ. ಈಗ ಏನಾಯ್ತು? ನಿನ್ನ ಗಂಡ ಏನಾರ ಅಂದನ? ಇಲ್ಲ, ಅವ್ರು ಏನಾರ ಯಾಕನ್ಲಿ ಅಲ್ಲ, ನನ್ನ ಗಂಡಗೆ ವಿಚಾರ ಗೊತ್ತಾಗೈತಿ, ಸುಮ್ಮನೆ ಒದರಾಡ್ತಾನ. ನನಗೆ ಹಂಗೆಲ್ಲ ಅನಿಸ್ಕೊಳ್ಳೋದು ಹೊಡೆಸ್ಕೊಳಕ್ಕೆ ಆಗಂಗಿಲ್ಲ. ನಿಮ್ಮ ಕಾಲು ಬೀಳ್ತೇನೆ, ನನ್ನ ಪಾಡಿಗೆ ನಾನು ಬಿಟ್ಬಿಡ್ರಿ. ಜಾಮೀನು ಹಾಕೇನಿ ಜಾಮೀನು. ಅಲ್ಲ ಆತ ಪಾಡಿಗೆ ಬಿಡೋದಾದ್ರೆ ಬಿಡೋಣ, ಆದರೂ ಈಗ ಮತ್ತೆ ನಿನ್ನ ಗಂಡ ಮತ್ತೇನಾರ ಅಂತ ಮಾಡಿದ್ರೆ ನಾನು ಒಕ್ಕನಲ್ಲ ಅಂತ ನನಗೆ ಗೊತ್ತಿತ್ತ. ಅಯ್ಯವ್ವ, ನನ್ನ ಗಂಡ ಬಂದ. ನೀ ಇವನ್ ಜೋಡಿ ಮಾತಾಡಕ ಬರಾಕತ್ತಿ ಹೌದಿಲ್ಲ? ಇಲ್ರಿ, ನಾರ್ ಬೇಗ ಯಾಕೆ ಹೊಂಟಿದ್ದೆ, ನಾ ಇವನ್ ಜೋಡಿ ಮಾತಾಡಕ್ ಬಂದಿಲ್ರಿ. ನನಗೆ ಗೊತ್ತಿತ್ತು, ಅದಕ್ಕೆ ನೀನು ಬೆನ್ನತ್ಕೊಂಬಂದೆ ನಾನು. ಏನ ನೀ ಇಂಥವೇನಾರ ಮಾಡ್ತಿ ಅಂತೇಳಿ ನಾಚಿಕೆ ಆಗ್ಬೇಕು. ನಾಚಿಕೆ ನಿನಗ ಎದಕ್ರಿ? ನಾನು ಏನು ತಪ್ಪು ಮಾಡಿದೆ? ಎದಕ್ಕೆ ನಾಚಿಕೆ ಆಗ್ಬೇಕು? ಏಯ್ ನನ್ನ ಅಂತೇಳಿ ನಾಟಕ ಮಾಡ್ಬೇಡ. ಅಲ್ಲಿ ಏನಾಗ್ಯಾ? ಯಾಕ ನಾನು ಹೆಂಡ್ತಿ ಎದಕ್ ಬೇಕಾಗ್ಯಾಳ ನಿನಗೆ? ನೋಡ, ಇದು ಸರಿ ಇರಂಗಿಲ್ಲ. ನಾನು ಇಂಥ ವಿಚಾರದಾಗ ಮತ್ತೆ ನಿನ್ನ ಕೊಂದಾದ್ರೂ ನಾನು ಜೈಲಿಗೆ ಹೋಗಾಕು ರೆಡಿ ಅದನಿ. ನನ್ನ ಹೆಂಡತಿ ಸುದ್ದಿಗೆ ಬಂದ್ರೆ ಮಾತ್ರ ನಾ ಯಾವ್ದ ಕಾರಣಕ್ಕೆ ಸುಮ್ಬಿಡುದಿಲ್ಲ. ಏನ ನಾನು ನಿನ್ನ ಹೆಂಡತಿ ಸುದ್ದಿಗೆ ಬಂದ್ರೆ ಹಿಂಗ ಸುಮ್ಮನೆ ಇರ್ತೀಯನ? ಲೇ ಹುಚ್ಚುಳೆ ಮಗನ, ನನ್ನ ಹೆಂಡತಿ ಸುದ್ದಿಗೆ ಬರಾಕ ನನ್ನ ಹೆಂಡತಿಗೆ ನಿನ್ನ ಹೆಂಡತಿಗೆ ಬಂದಂಗೆ ಪರಿಸ್ಥಿತಿ ಬಂದತ್ತಂತ ಮಾಡಿ ಏನ? ರಾಣಿಗತೆ ಇಟ್ಟನಿಕೆ ನಾನು ರಾಣಿಗತೆ ಇಟ್ಟನಿ ಏನ? ನಿನ್ನ ಹೆಂಡತಿ ಹಂಗೆ ಹೋಗಿ ಇವ್ರ ಕಾಲು ಹಿಡಿಯಂಗೆ ಪರಿಸ್ಥಿತಿ ಕೊಟ್ಟಿಲ್ಲ ನಾ ಆಕಿಗೆ. ಏನ ನನ್ನಂತೇಳಿ ಇದೆಲ್ಲ ಹೇಳ್ಬೇಡ. ನೆಟ್ಟಗೆ ದುಡ್ಡು ಸಾಕು ಗಂಡಸೆ. ಏನ ಆಮ್ಯಾಗ ಮಾತಾಡುವಂತಿ. ನೋಡ್ನಾಗ್ಯಾ, ನೀ ಮಾತಾಡ್ತಿರ ಸರಿ ಇಲ್ಲ. ಮೊದ್ಲು ಕೊಟ್ಟಿದ್ ರೊಕ್ಕ ಇಟ್ಟು ಮಾತಾಡ. ಏನ ಭಾಳ ಹರಡಕ್ ಹೋಗ್ಬೇಡ. ನಿನ್ನ ಹೆಂಡತಿ ಬಂದು ಕಾಲು ಹಿಡ್ದಲ್ಲ ಅಂತೇಳಿ ಪಾಪ ಅಂತ ಕರುಣೆ ತೋರಿಸಿ ಬಿಡಿಸಿರೋದು ನಿನ್ನ. ಏನ ಇಲ್ಲಾಂದ್ರೆ ಬಿಡಿಸು ಮಗನ ಅಲ್ಲ ನಾನು. ನಾಚಿಕೆ ಆಗ್ಬೇಕ್ಲಿ ನಿನಗೆ. ಹೆಣ್ಮಕ್ಳಿಗೆ ತ್ರಾಸ ಅಂದಾಗ ನಿನ್ನ ಇದಕ್ಕೆ ಉಪಯೋಗಿಸ್ಕೊಂತೀಯಲ್ಲ, ನಾಚಿಕೆ ಆಗ್ಬೇಕು ನಿನಗ. ಇಲ್ಲಪ್ಪ, ನಮಗೆ ನಾಚಿಕೆ ಇಲ್ಲ. ಏನ್ ಮಾಡ್ಬೇಕಂದೀಗ? ಏನ್ ಮಾಡ್ಬೇಕಂದೀಗ? ಅದಕ್ಕೆ ಇಲ್ಲಡ, ಇವೆಲ್ಲ ನನ್ನಂತೇಳಿ ಇದು ಮಾಡ್ಬೇಡ. ಆತ ನೀನು ಹೆಂಡತಿ ನಿನ್ನ ಮನ್ಯಾಗ ಇಟ್ಕೊಂಡು ಕುಂದ್ರು ಬೆಚ್ಚಗ. ಆದ್ರೆ ಊರಾಗೆಲ್ಲ ಗುಲ್ ಮಾಡಿ ನನ್ನ ಮರ್ಯಾದೆ ತೆಗೆದಿಟ್ರಲ್ಲ ನೀವು. ಬೇಕಾಗಿಲ್ಲಕಿ ನನಗಿನ್ ಮೇಲೆ. ನನ್ನ ಮನಿ ಒಳಗಕಿ ಕಾಲು ಇಡ್ತಕ್ಕದ್ದಲ್ಲ. ನಿನ್ನ ನೋಡಾಕಿ ಇಲ್ಲಿ ಮಠ ಬಂದು ಅಳಿಲಕ್ಕಿ. ನನ್ನ ಮನಿ ಬಾಗಲ ಬಂದು ಆತ್ ಇವತ್ತಿಗೆ ಆಕಿ ನೀನೇ ಇಟ್ಕೋ, ನಿನ್ನ ಮನ್ಯಾಗ ಇಟ್ಕೋ, ಕರ್ಕೊಂಡೋಗು. ಯೋ ದೇವ್ರೆ, ನಾ ಅದಕ್ಕೆ ಬಂದಿಲ್ರಿ. ನಾನು ಅರ್ಬಿಗೆ ಯಾಕೆ ಹೊಂಟಿದ್ದೆಯಪ್ಪ, ನಾ ಮಾತಾಡ್ಸಿಲ್ಲ. ನಾಟಕ ಮಾಡಬೇಡ್ಲಿ ನನ್ನಂತೇಳಿ. ಏನ ನೀವಿಬ್ರು ಕಳ್ಳಾಟ ಮಳ್ಳಾಟ ನನಗೇನು ಗೊತ್ತಿಲ್ಲ ಅಂತ ಮಾಡಿ ಏನ? ಲೇ ಕರ್ಕೊಂಡೋಗಿ, ನಿನ್ನ ಮನೆಗೆ ಕರ್ಕೊಂಡೋಗು. ನನ್ನ ಮನೆಗೆ? ನನ್ನ ಮನೆ ನಾನು ಹೇಳ್ತಿದ್ದಾಳೆ. ಕರ್ಕೊಂಡೋಗಿ ಏನು ಮಾಡಲಿ? ಇರ್ತಾಳೆ ಬಿಡು, ನನ್ನ ಮಿಷನ್ ಮನ್ಯಾಗ ಆರಾಮಾಗಿ ಇರ್ತಾಳೆ. ಏಯ್, ನಾ ಯಾಕೆ ಬರ್ಲಿ? ನನ್ನ ಗಂಡ ಅದಾನ, ನನ್ನ ಮಕ್ಕಳು ಅದಾವ. ಇಂಥ ನಾಟಕ ನನ್ನಂತೇಳಿ ಹೇಳ್ಬೇಡ. ಏನ ದೊಡ್ಡ ಗಂಡನ ಜೋಡಿ ಇರಾಕಿಕ್ಕಿ. ಏನಾರ ಮಾಡ್ಕೊ ಹೋಗ. ಇಲ್ಲಡ, ಇನ್ನು ಮನೆ ಕಡೆ ಬಂದ್ರೆ ಕಾಲ ಕಡಿತೀನಿ ನಿಂದು. ಇನ್ನು ನಿನ್ನ ಕೊಂದು ಜೈಲಿಗೆ ಹೋಗಿ ಕುಂದ್ರಾಕ ನನಗೆ ಇಷ್ಟ ಇಲ್ಲ. ನೀನು ಹೊಡ್ಯಾಕು ನನ್ನ ಮನಸ್ಸಿಲ್ಲ. ಬರ್ಲಿ ನಿಂತ ಅವ್ರ ಮನೆಯವ್ರು ಬರ್ಲಿ, ಯಾರು ಬರ್ತಾರ ಬಂದು ಕೇಳಲಿ. ಹೋಗ್ಯಾಳೆ ಅವಂದ ಬೆನ್ನ ತಗೊಂಡಂತ ಹೇಳ್ತೇನೆ ನಾನು. ಇನ್ನು ಮ್ಯಾಗ ನೀ ಯಾರ ನಾ ಯಾರ ನನ್ನ ಮಕ್ಕಳಿಗೂ ಹೇಳಿಟ್ಟನಿ. ನೀನು ಇನ್ನು ಮ್ಯಾಗ ನನ್ನ ಮಕ್ಕಳ ಸುದ್ದಿಗೆ, ನನ್ನ ಮನೆ ಸುದ್ದಿಗೆ, ನನ್ನ ಸುದ್ದಿಗೆ ಬರ್ತಕ್ಕದ್ದಲ್ಲ. ಮತ್ತು ಈಗ ಹೇಳೇನಿ ನಾನು, ಊರಾಗಿ ಎಲ್ಲಿ ಹೋದ್ರೂ ನನಗೆ 3 ಕಾಸಿನ ಮರ್ಯಾದೆ ಸಿಗೋಲ್ತು. ಎಲ್ಲರೂ ಒಂಥರ ನೋಡ್ತಾರೆ. ಎಲ್ಲರಿದ್ರಿಗೆ ನಗಪಾಟ್ಲು ಬಾಳೆ ಮಾಡಿಟ್ಟಿ ನಮ್ದು. ನಿನ್ನ ಕ್ಷಮಿಸೋದು ಉಂಟಾ ನಿನ್ನ? ಹಿಂಗೆ ಬಿಟ್ರೆ ಇವತ್ತು ನೀನು ನೋಡಾಕ್ ಬಂದಿ, ನಾಳೆ ಅವನ ಬರ್ತಾನ. ಎದಕ್ಕೆ ಬೇಕು? ನಿನ್ನ ಪಾಡಿಗೆ ನೀನು ಬಾಳೆ ನೋಡ್ಕೊಂಡು ಎತ್ತಾಕರ ಹೋಗ, ಅವ್ನ ಮನ್ಯಾಗ ಇರೋ ಹೋಗಿ. ನಿನಗೆ ಕಟ್ಕೊಂಡವ್ ಎಟ್ಟಾದ್ರು ಕಟ್ಕೊಂಡವ್ ಅಂತ ಅರ್ಥ ಆಗ್ಬೇಕು ನಿನಗೆ. ಅಯ್ಯೋ, ಯಾಕೆ ಹಿಂಗೆ ಮಾತಾಡ್ತೀರ್ರಿ? ನಾನು ಏನೂ ತಪ್ಪು ಮಾಡಿಲ್ರಿ. ನಾ ಇವ್ರ ಜೊತೆಗೆ ಹೋಗೋದಿಲ್ಲ. ಯಪ್ಪ, ನಿನ್ನ ಕಾಲು ಬೀಳ್ತೇನೆ. ನಾನು ಮಾತಾಡ್ಸಕ್ಕೆ ಬಂದಿಲ್ಲ. ಅರ್ಬಿ ತಗೊಂಡು ಹೊಂಟಿದ್ದೆ, ಮಾತಾಡ್ಸಿದೆ. ನಿನ್ನ ಕಾಲು ಬೀಳ್ತೇನೆ. ಇನ್ನೊಮ್ಮೆ ನಾ ಹೊರಗೆ ಬರೋದಿಲ್ಲ ಆತ. ಅಲ್ಲೋ, ಹೊರಗೆ ಬರೋದಿಲ್ಲ ಅಂತಾಳಲ್ಲ ನಿನ್ನ ಹೆಂಡತಿ. ಅಲ್ಲ, ನನಗೇನು ಬ್ಯಾಡ್ ಬಿಡು, ನೀನು ಹೆಂಡತಿ ನೀನೇ ಇಟ್ಕೋ. ದುಡು ಸಾಕು. ಪಾಪ ನೀನು ನೋಡಿದ್ರೆ ಕುಡ್ಕೊಂತ ಅಡ್ಡಾಡವ ಎತ್ತಬೇಕತ್ತ. ಒಂದು ಕೆಲಸ ಇಲ್ದ ಬಗೆಸಿಲ್ದ ನಿನ್ನ ಮಕ್ಕಳು ಅಪಾಪೋಲಿ ಅವು ಏನು ದುಡಿತಾವ, ಏನು ಇದು ಮಾಡ್ತಾವ ಅವು. ಮತ್ತು ಪಾಪ ನಿನ್ನ ಹೆಂಡತಿ ಬಂದು ಇವ್ರ ಹೊಲದ ಕಳ ತೆಗೆದ್ರೆ ಆಕಿಗೆ ಹೊಡೆ ತುಂಬತತಿ. ಇಲ್ಲಾಂದ್ರೆ ಇಲ್ಲ. ದುಡ್ಡು ಸಾಕು ಹೋಗ. ನಿನ್ನ ಹೆಂಡತಿನ ಯಾರು ಬೇಡ ಅಂತಾರೆ ನಿನಗೆ? ನನ್ನ ಹೆಂಡತಿನ ಸಾಕುದು ನನಗೆ ಗೊತ್ತೈತಿ. ನೀ ಹೇಳ್ಬೇಕಾಗಿಲ್ಲ ನನಗದನ್ನ. ಇಲ್ಲೊಡ್ಲೆ, ನಿನ್ನ ಮತ್ತೆ ಏನಕ್ಕೆ ನನ್ನ ಕೈ ನಿನ್ನ ಕೊಂದ ಬಿಡ್ತಾನೆ ಮತ್ತೆ ನಾನು. ಹೋಗ್ಲೇಪ್ಪ, ಮಾತ್ಮನಾರ ಕೈ ಸುಮಾರು ಅಂತೇಳಿ ನಿಂದೇನು ಕಂಡಿಲ್ಲ ಅನ್ನಂಗಿಲ್ಲ. ಹೋಗೋಗ. ನನ್ನ ಊರಾಗ ನನ್ನ ನೆಮ್ಮದಿ ಹಾಳು ಮಾಡಿಬಿಟ್ಟಲ್ಲ ನೀನು. ನಾನು ಬರ್ತೇನೆ ತಡ್ರಿ.
ಅಲ್ಲ ನಿನ್ ಗಂಡ್ಗೇನು ಹುಚ್ಚನಾಗಿ ಕಡ್ಬತ್ತೆ ಹೆಂಗ? ಹುಚ್ಚನಾಯಿ ಕಡೆ ತಟ್ಟಿಗೆ ಹೋಗಿ ಎದಕ್ಕೆ ಮಾತಾಡ್ಸಕತ್ತಿಲ್ಲ ಆಟಗಟ್ಟಿ ನಾನು ಎಲ್ಲಿ ಬೇಕಲ್ಲಿ ನಿಂದ್ರಿಸಿ ನೀ ಯಾಕೆ ನಾನು ಬಾಳೆ ಚಂದಿರೋದು ಇಷ್ಟ ಇಲ್ಲನ ಹಾಳು ಮಾಡಿಟ್ಬಿಟ್ಟಲ್ಲ ಹಾಳು ಮಾಡಿಟ್ಬಿಟ್ಟು ನೀ ಯಾರ ಮುಂದೆ ಏನು ಹೇಳೋದಿಲ್ಲ ಅಂತ ಹೇಳಿದ್ದಿಲ್ಲ ಮತ್ತೆ ಹೆಂಗೆ ಹೊರಗೆ ಬಿತ್ತಿದ ವಿಚಾರ ಥೋ ಅದು ನನಗೂ ಗೊತ್ತಿಲ್ಲ ಮರಯ್ಯ. ನಾನು ಏನು ಕುಡ್ದು ನಿಷೇಧಾಗ ಏನಾರ ನನ್ನ ಆಳಿನ ಮುಂದೆ ಬಾಯಿ ಬಿಟ್ಟು ಗಿಟ್ಟ್ಯೋ ಏನೋ ನನಗೆ ಗೊತ್ತಾಗ್ವಲ್ತು. ಅವ ಎಲ್ಲರ ಸುದ್ದಿ ಮಾಡಿದ್ನ ಅಂತ ವಿಚಾರಿಸಿದೆ ನಾನು. ಇಲ್ಲ ನನಗೆ ಗೊತ್ತಿಲ್ಲ, ನಾ ಏನು ಹೇಳಿಲ್ಲ ಅಂದವ. ಏನಪ್ಪ ಹೆಂಗಿದು ಹೋತೋ ಹೊರಗೆ ಗೊತ್ತಾಗ್ವಲ್ತು ಒಟ್ಟು. ಒಟ್ಟೆಲ್ಲರೂ ಸೇರಿ ನನ್ನ ಬಾಳೆ ಒಂದು ಹಾಳು ಮಾಡಿಟ್ರಲ್ಲ, ಸಮಾಧಾನ ಆತಲ್ಲ ನಿಮಗೆ? ಮತ್ತೆ ಹಾಲು ಕುಡೀರಿ ಹೋಗಿ. ಈಗ ನೋಡು ನಾನು ಇಲ್ಲೇ ಬಿಟ್ಬಿಟ್ಟು ಹೋದ, ನಾನು ನೋಡ್ಕೊಳಕ್ಕಾಕತ್ತೆ ನಿಮಗೆ? ಅಲ್ಲ ಮನ್ಯಾಗ ಹೇಳ್ತದಲ್ಲ, ಈಗ ನಾನು ನಿಮ್ಮ ಮನೆಗೆ ಬಂದು ಕುದ್ರಾಕತ್ತೆ ಒಲ್ಲಪ್ಪ. ನನಗೆ ಅಲ್ಲಿ ಬರೋ ಯಾವ ಉದ್ದೇಶನೂ ನನಗಿಲ್ಲ. ನಾನು ಮಾನವಾಗಿ ಬದುಕ್ಬೇಕು, ನನ್ನ ಮಕ್ಕಳು ನನ್ನ ಮನೆ ನನ್ನ ಗಂಡ ಅಂತ ಇರ್ಬೇಕಂತದೇನಿ. ಏನೋ ನಿಮ್ಮ ಕಾಲು ಬೀಳುತ್ತೆ, ನನ್ನ ಪಾಡಿಗೆ ನಾನು ಬಿಟ್ಟು ಬಿಡ್ರಿ. ಆತಾತು, ನಾ ಏನಷ್ಟು ಕೆಟ್ಟ ನೀಚೇನಲ್ಲ. ಆಯ್ತು, ನಿನ್ನ ಪಾಡಿಗೆ ನೀರು ಹೋಗಿ. ನಾನೇನು ನಿನ್ನ ಸುದ್ದಿಗೆ ಬರೋದು ಇಲ್ಲ, ಏನು ಹೇಳೋದಿಲ್ಲ ಕೇಳೋದಿಲ್ಲ. ಆಯ್ತು ಹೋಗು. ಇನ್ನೇನು ಹೋಗೋದು, ಊರಾಗೆಲ್ಲ ಪ್ರಚಾರ ಆಗಿ ಹೋತು. ಊರಾಗೆಲ್ಲ ಪ್ರಚಾರ ಆಗಿ ಎಲ್ಲರಿಗೆ ಮರ್ಯಾದೆ ತಕ್ಕೊಂಡಾಗೈತಿ. ಈಗ ಎಲ್ಲಿ ಹೋದ್ರೇನು ಎಲ್ಲಿ ಇದ್ರೇನು ಎಲ್ಲ ನನ್ನ ಹಣೆ ಬರನೇ ಸರಿ ಇಲ್ಲ. ಯಾರಿಗಂದು ಏನು ಪ್ರಯೋಜನ? ಹಿಂಗಾದ್ರೆ ಈಸ ಕುಡಿದೊಂದು ಬಾಕಿ ಉಳಿತೈತಿ. ಈಸ ಕುಡಿದು ಸುಮ್ ಕಣ್ಣು ಮುಚ್ಕೋಬೇಕಷ್ಟೇ, ಅಷ್ಟೇ ಮತ್ತೇನು ಇಲ್ಲ. ಹಂಗೆ ಯಾಕೆ ಮಾತಾಡ್ತೀನಲ್ಲ? ನನಗೇನು ನೀನು ಕಷ್ಟಕ್ಕೆ ದುಡ್ಬೇಕಂತಿತ್ತನ ಮೊದ್ಲಿಂದನೂ ನಿನ್ನ ಮ್ಯಾಗ ಒಂಚೂರು ಕಣ್ಣಿತ್ತು. ಅದು ಮೊನ್ನೆ ನಿನಗೆ ಕಷ್ಟ ಇತ್ತಲ್ಲ, ಅದೇ ಒಂದು ಅವಕಾಶ ಸ್ವಲ್ಪ ಉಪಯೋಗ ಮಾಡಿಕೊಂಡೆ, ಇಲ್ಲಂತಲ್ಲ. ಆದ್ರೆ ನನಗೆ ಹಿಂಗೆ ಊರಾಗೆಲ್ಲ ಹೇಳಿ ನಿನ್ನ ಮರ್ಯಾದೆ ತೆಗಿಬೇಕನ್ನೋದು ಇಲ್ಲ ಮರ್ಯಾದಾಗ. ಅದು ಯಾರು ಹೇಳಿದರು ಏನು ಎತ್ತ ಅಂತೇಳಿ ಗೊತ್ತಾಗಲಿಲ್ಲ ನನಗೆ. ಆದರೆ ಒಂದು ಕಡೆ ಸ್ವಲ್ಪ ಅನುಮಾನ ಐತಿ. ಏನಂತಂದರೆ ಆ ಈಕಿ ಅದಳಲ್ಲ ಸಾಕಿ, ಅದೇ ಈ ಕಣ್ಣಿಲ್ಲದ ಹುಡುಗಿತ್ತಲ್ಲ ಅದೊಂದು, ಆ ಸರಸ್ವತಿ ಅಂತೇಳಿ ಆ ಹೆಣ್ಮಗಳು ಅವು ಅದಾಳಲ್ಲ, ತೀರ್ಕೊಂಡ್ಕೊಂಡು ಆ ಹುಡುಗಿ, ಅವ್ರವ್ವ ಈ ವಿಚಾರ ಹೊರಬೀಳುವಂಗೆ ಮಾಡ್ಯಾಳ ಅಂತ ಸುದ್ದಿ. ಅವ್ರಿಗೆ ಮೊದಲೇ ನನ್ನ ಕಂಡ್ರಾಕ್ತಿದ್ದಿಲ್ಲ, ಇದೆ ಒಂದು ಅವಕಾಶ ಅಷ್ಟೇ. ಒಟ್ಟು ನಮ್ಮನ್ನು ಹೆಂಗೆ ಹಾಳು ಮಾಡಲಿ ಅಂತ ಕಾಯ್ತಾ ಇದ್ಲು. ನಿದ್ದೆ ಬಂದವ್ರಿಗೆ ಹಾಸ್ಕೊಟ್ಟಂಗೆ ಆತಷ್ಟೇ. ಇತ್ತ ಗಂಡನ ಬಿಡಿಸ್ಕೊಂಬಂದು ಈ ರೀತಿ ಒದ್ದಾಟ ಆಗೈತೆ ನನ್ನ ಬಾಳೆ. ಅದು ಯಾರಿಗೆ ಏನು ಅನ್ಯಾಯ ಮಾಡಿದ್ನಿ, ಏನೋ ನನ್ನ ಹಣೆ ಬಾರನೇ ಸರಿ ಇಲ್ಲ. ನಿಮ್ಮ ಕೈ ಮುಗಿತೀನಿ, ಇನ್ನೇ ನಾ ಎಲ್ಲಿ ಕಂಡ್ರು ಮಾತಾಡಿಸ್ಬೇಡ್ರಿ. ನನ್ನ ವಿಚಾರವಾಗಿ ಎಲ್ಲಿದ್ರು ಯಾರಿದ್ರಿಗೂ ಚಕಾರನ ಎತ್ತಬೇಡ್ರಿ. ನನ್ನ ಪಾಡಿಗೆ ನಾನು ಬದುಕಾಗಿ ಬಿಟ್ಟು ಬಿಡ್ರಿ. ನಿಮಗೆ ಕಾಲು ಬೇಕಾದ್ರೂ ಬೀಳ್ತೀನಿ. ಆಯ್ತು ಮಾತಾಡ್ಸಲ್ಲ ಹೋಗು. ಹಾಗೆ ಎದಕ್ಕೆ ಬೇಕಾಗೈತಿ? ಆಯ್ತು ಹೋಗು. ಚಲೋ ಮೀನ ಬಲಿಗೆ ಬಿದ್ದಿತ್ತು. ಈಗ ಎಲ್ಲ ಎಡವಟ್ಟಾಗೋತಲ್ಲಪ್ಪ. ಎಲ್ಲ ಎಡವಟ್ಟಾಗ್ಬಿಡ್ತು. ಆಗಾಗ ಬೆಟ್ಟಕ್ಕಿನಿ ಅಂತ ಹೇಳಿದ್ಲು, ನಾನು ಹ್ಞೂ ಅಂದಿದ್ದೆ. ಸೊಳೆ ಮಗ ಯಾವ ಹೊರಗೆ ಹೇಳಿದ್ನ ಏನು? ಇವು ನೋಡಿದ್ರೆ ಈಕಿ ಗಂಡ ಒಂಥರ ಮಾಡಿಟ್ಟಿದ್ದು ಹುಗ್ಗಿಯಾಗಿ ಹೆಗ್ಗಣ ಬಿದ್ದಂಗೆ ಬಿದ್ದು ನೋಡತ್ತಾಗ. ನನ್ನ ಸುದ್ದಿಗೆ ಬರಬೇಡ್ರಿ ಅಂತ ಹೇಳಿ ಹೋದ್ಲು. ಅನಾಸ್ತಿ ಬೇಲ್ ಕೊಟ್ಟು ಬಿಡಿಸಿದ್ನೆ, ಸುಮ್ಮನೆ ವಾಪಸ್ ತೊಗೊಂಡ್ಬಿಡ್ಲೇನ? ವಾಪಸ್ ತೊಗೊಳಕ್ಕಾಗತ್ತಾ? ವಿಚಾರಿಸ್ಬೇಕು ಅದ್ರ ಬಗ್ಗೆ. ವಿಚಾರಿಸಿ ಸುಳೆ ಮಗನ ಮತ್ತೆ ಒಳಗೆ ಹಾಕಿಸ್ಬೇಕು. ಒಳಗೆ ಹಾಕ್ಸಿದ್ರೆ ನಮ್ಮ ದಾರಿ ಸುಗಮಕ್ಕತ್ ನೋಡು. ಸರಳವಾಗಿ ಬದುಕ್ಬೋದು ಆರಾಮಾಗಿ. ಅಷ್ಟು ಸುಲಭಕ್ಕೆ ಇಷ್ಟು ಚಲೋ ಹಕ್ಕಿ ಕೈ ಬಿಡಕ್ಕಾಕತ್ತೇನ? ನೋಡಂತಡಿ ವಿಚಾರಿಸ್ತೇನೆ. ಮತ್ತು ಇವ್ನು ಒಳಗೆ ಕಳ್ಸಿನಂದ್ರೆ ಮತ್ತೆ ದಾರಿಗೆ ಬರ್ತಾಳೆ.